ಅಪ್ಪ ಮಾದಪ್ಪ, ಏನಪ್ಪ ನಿನ್ ಲೀಲೆ? ನರಚಮ್ಮಾಳಿಗೆ ಬೇಕು ಅಂದ್ರೆ ನರಮನಸರ ಚರ್ಮ ತರಬೇಕಾಯ್ತದೆ. ಅದೇನು ಪ್ಯಾಟ್ಯ ಸಿಗ್ತದ, ಕ್ವಾಟ್ಯ ಸಿಗ್ತದ? ಪ್ರಾಣಿ ಪಕ್ಷಿದಾದ್ರೆ ಬ್ಯಾಟಿ ಆಡ್ಬೋದು, ಚರ್ಮ ಸುಲಿಬೋದು. ಮನ್ಸರ್ ಚರ್ಮ ಸುಲಿದು ಎಲ್ಲಿಂದ ತರಕಾಯ್ತದಪ್ಪ? ಈ ಭೂಮಿ ಮ್ಯಾಕೆ ಇಂದು ಕೇಳಲಿಲ್ಲ, ನೋಡ್ಲಿಲ್ಲ. ಎಂತ ಪರೀಕ್ಷೆ ಮಾಡಿ ಬಂದ್ಬಿಟ್ಟೆ ನನ್ನಪ್ಪ. ಭಕ್ತಿ ಅನ್ನೋ ಬೆಂಕಿಗೆ ಬೇಯದೇ ಇರುವ ವಸ್ತು ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ ಕನ್ನಯ್ಯ. ಹರಳಯ್ಯ ದಂಪತಿಗಳು ಲೋಕದ ಕಣ್ಣಿಗೆ ಚಮ್ಮಾರರು, ಆದರೆ ನನ್ನ ಕಣ್ಣಿಗೆ ಭಕ್ತಿಯ ಭಂಡಾರ. ನೀನು ಮರವನ್ನು ನೋಡ್ತಿದೀಯ, ನಾನು ಮರದೊಳಗಿನ ಬೆಂಕಿನ ನೋಡ್ತಿದ್ದೀನಿ. ನೀನು ಕಲ್ಲನ್ನು ನೋಡ್ತಿದೀಯ, ನಾನು ಕಲ್ಲಿನೊಳಗಿನ ಶಿಲ್ಪವನ್ನು ನೋಡ್ತಿದ್ದೀನಿ. ಘರ್ಷಣೆ ಇಲ್ಲದೆ ಮರದಲ್ಲಿ ಬೆಂಕಿ ಉತ್ಪತ್ತಿಯಾಗುವುದಿಲ್ಲ. ಉಳಿಯೇಟು ತಿನ್ನದೆ ಕಲ್ಲು ಶಿಲ್ಪವಾಗಲ್ಲಪ್ಪ. ಆ ಪುಣ್ಯಾತ್ಮರ ಭಕ್ತಿಯನ್ನು ಲೋಕಕ್ಕೆ ಸಾರಬೇಕಾಗಿದೆ. ಅವರ ಭಕ್ತಿಯ ಶಕ್ತಿಯಿಂದಲೇ ಶ್ರವಣನನ್ನು ಸುಟ್ಟು ಹಾಕಬೇಕೆಂದು ಕಾಲನ ಕಾಲ ಮಹಾಕಾಲನ ನಿರ್ಧಾರವಾಗಿದೆ. ಧರ್ಮವೆಂಬ ಬಾಣ ಹೂಡಿ ಅಧರ್ಮದ ಪರವಾಗಿ ನಿಂತಿದ್ದ ಕರ್ಣನನ್ನು ಕೊಂದಿದ್ದು ಅರ್ಜುನನಾದರೂ ಅವರ ಹಿಂದೆ ನಿಂತು ಕೌರವರ ನಾಶಕ್ಕೆ ಕಾರಣವಾದದ್ದು ಶ್ರೀಕೃಷ್ಣನೆಂಬ ಧರ್ಮ ಸಾರಥಿ. ಅದೇ ರೀತಿ ಶ್ರವಣ ಅನ್ನೋ ದುಷ್ಟ ಶಕ್ತಿಯ ಮೇಲೆ ಹರಳಯ್ಯ ಅನ್ನೋ ಶಿಷ್ಟಶಕ್ತಿ ಯುದ್ಧ ಮಾಡಬೇಕು, ಗೆಲ್ಲಬೇಕು. ಈ ಪರೀಕ್ಷೆಯಲ್ಲಿ ಅವರು ಗೆದ್ದೇ ಗೆಲ್ಲುತ್ತಾರೆ ಅನ್ನೋ ನಂಬಿಕೆ ನನಗಿದೆ ಕನ್ನಯ್ಯ. ನೀನು ನೋಡ್ತಾ ಇರು. ಕೊಟ್ಟ ಮಾತು ತಪ್ಪಲ್ಲ, ಇಟ್ಟ ಹೆಜ್ಜೆ ಹಿಂದೆ ತೆಗೆಯಲ್ಲ ಅಂತ ಬಲಗೈ ಮುಟ್ಟಿ ಭಾಷೆ ಕೊಡು ಕಂದ. ನನಗೆ ಬೇಕಾಗಿರೋದು ನರ ಚಮ್ಮಾಳಿಗೆ, ಅಂದರೆ ಮನುಷ್ಯನ ಚರ್ಮದಿಂದ ಮಾಡಿದ ಚಮ್ಮಾಳಿ. ನಾನು ಬೇಡ ಬೇಡ ಎಂದರು ಕಾಡಿ ಬೇಡಿ ಪಡೆದುಕೊಂಡ ಕಾಯಕ ಇದು. ಕೊಟ್ಟ ಮಾತು ತಪ್ಪಬಾರದು, ಇಟ್ಟ ಹೆಜ್ಜೆ ಹಿಂದಕ್ಕೆ ಪಡೆಯಬಾರದು. ಉದ್ದಳತೆ 1 ಮೊಳ, ಅಡ್ಡಳತೆ ಅರೆ ಮೊಳ. ಬರೋ ಅಮಾವಾಸ್ಯೆ 3 ದಿನ ಮುಂಚಿತವಾಗಿ ಮುಂಜಾನೆ ನಿನ್ನ ಮನೆಯ ಮುಂದೆ ಮೂರ್ತವಾಗ್ತೀನಿ. ಚಮ್ಮಾಳಿಗೆ ಸಿದ್ಧವಾಗಿರ್ಬೇಕು. ದೇವ್ರು, ಏನಾಯ್ತು? ಏನೂ ಇಲ್ಲ ಅಣ್ಣ. ಯಾಕೆ ದೇವ್ರು, ನಿಮ್ಮ ಮರ್ದಿ ನಿಮಗೆ ದೂರದವಳಾಗ್ಬಿಟ್ಲ? ನಾನು ಅವಾಗಿಂದ ನೋಡ್ತಾನೆ ಅವನು, ಏನೋ ಮುಚ್ಚುಮರೆ ಮಾಡ್ತಾನೆ ಅದೀರಿ. ಅದೇನು ಹೇಳಿದೆ ಅವರು, ನಿಮ್ಮ ಕಷ್ಟದಾಗೆ ನನಗೂ ಪಾಲು ಕೊಡಿ. ಹಸುವಾದಾಗ ಹಂಚ್ಕೊಂಡು ಉಣ್ಬೇಕು, ಚಿಂತೆ ಆದಾಗ ಹಂಚ್ಕೊಂಡು ಬಾಳ್ಬೇಕು. ಅದೇ ಅಲ್ವಾ ಗಂಡ ಹೆಂಡತಿ ಸಂಬಂಧ. ನಿಜ ಏನೇ, ನಿಜ. ನನ್ನ ಕಷ್ಟ ಸುಖನ ನಿಂತಾವ ಹಂಚ್ಕೊಳ್ಳದೆ ಇನ್ಯಾರ ತಾವ ಹಂಚ್ಕೊಳ್ಳಿ? ಬೆಂಕಿ ಅಂತ ತಿಳಿದೆ ಬೂದಿ ಮುಚ್ಚಿರನ್ ನೋಡಿ ಕೆಂಡ ಕಾರ್ದಂಗೆ ಆಗದೆ ನನ್ನ ಪರಿಸ್ಥಿತಿ. ನಾನೇನು ಮಾಡಲಿ? ಯಾಕೆ ದೇವರು, ಅಂಥದ್ದೇನಾಯ್ತು? ಕೊಟ್ಟ ಮಾತು ತಪ್ಪಲ್ಲ, ಇಟ್ಟ ಹೆಜ್ಜೆ ಹಿಂದೆ ತೆಗೆಯಲ್ಲ ಅಂತ ಬಲಗೈ ಮುಟ್ಟಿ ಭಾಷೆ ಕೊಡು ಕಂದ. ಆಯ್ತು ಕಣಪ್ಪ, ನಿನ್ ಕೈ ಮುಟ್ಟೋ ಭಾಗ್ಯ ಸಿಕ್ಕುವಾಗ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಟ್ಟು ನನ್ನ ಕಾಯಕಕ್ಕೆ ಒಂದು ಕಳೆ ತತ್ತೀನಿ. ಇದು ಆ ಶಿವನಾಣೆಗೂ ಸತ್ಯ ಕಣಪ್ಪ, ಸತ್ಯ. ಹರಳಯ್ಯ, ಮಾತು ಕೊಟ್ಟಾಯ್ತು, ಮನಸ್ಸು ನೆಟ್ಟಾಯ್ತು.
ನನಗೆಂತಹ ಚಮ್ಮಾಳಿಗೆ ಬೇಕು ಅಂತ ಈಗ ಹೇಳ್ತೀನಿ ಕೇಳು ಕಂದ. ಹೇಳಿ ಬುದ್ಧಿ. ನನಗೆ ಬೇಕಾಗಿರೋದು ನರ ಚಮ್ಮಾಳಿಗೆ, ಅಂದರೆ ಮನುಷ್ಯನ ಚರ್ಮದಿಂದ ಮಾಡಿದ ಚಮ್ಮಾಳಿಗೆ. ಇರೋರು ಬೆಳ್ಳಿ ಕೊಡ್ತಾರೆ, ಬಂಗಾರ ಕೊಡ್ತಾರೆ, ದವಸ ಧಾನ್ಯ ಕೊಡ್ತಾರೆ. ಚಮ್ಮಾರ ನಾನೇನು ಕೊಡಲಿ? ಆ ನನ್ನಪ್ಪ ಮಾದಪ್ಪನ ಪಾದಕ್ಕೆ ಒಂದು ಜೊತೆ ಚಮ್ಮಾಳಿಗೆ ಮಾಡಿಕೊಟ್ಟು ಮಾಡಿದ ಪಾಪನ ಕಳ್ಕೋಬೇಕು ಅನ್ಕೊಂಡಿವ್ನಿ. ಮಾಡ್ತಾರ ಕಾಯಕಕ್ಕೆ ಸಾರ್ಥಕ ಪಡ್ಕೋಬೇಕು ಅಂತ ಆಸೆ ಪಟ್ಟಿವ್ನಿ. ಆ ಆಸೆನೇ ನನ್ನ ಕೊರಳಿಗೆ ಪಾಸ ಆಗಿ ಸುತ್ತಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಹೆಣ್ಣೆ, ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಶಿವನೇ, ನಂದ್ಯಾವ್ರನ್ನ ಯಾಕಪ್ಪ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಟೆ? ಒಂದಿರುವೆನೂ ಕೊಲ್ದಲೇ ಇರೋ ನನ್ ಗಂಡ ನರ ಮನ್ಸನ್ ಕೊಲ್ತಾನ, ನರ ಚರ್ಮನ್ ಸುಲಿತಾನ, ನರ ಚಮ್ಮಾಳ್ಗೆ ಮಾಡ್ತಾನ. ಅಯ್ಯೋ ದೇವ್ರೆ, ಎಂತ ಅಗ್ನಿ ಪರೀಕ್ಷೆ ತಂದ್ಬಿಟ್ಯಪ್ಪ ದೇವ್ರು. ಸೌಮ್ಯರ, ಸೌಮ್ಯರ, ಕಾಡ್ನೆಗೆಲ್ಲ ಸಂತೋಷ ತುಂಬೈತೆ. ಕಾಡೆಲ್ಲ ನಾದಮಯ ಆಗೈತಿ. ಅಕ್ಕಿ ಪಕ್ಷಿಗಳ ಕಲರವ ಮುಗಿಲು ಮುಟ್ಟೈತಿ. ರೆಂಬೆ ಕೊಂಬೆಗಳ ವಾಲಾಟ ತನಗ್ ತಾನೇ ಆಗ್ತೈತೆ. ಇದ್ರ ಹಿಂದಿನ ಮರ್ಮ ಏನು ನನ್ನಪ್ಪ, ಏನು? ಕಂದ ಕನ್ನಯ್ಯ, ಇದು ಸಂತೋಷದ ಸಡಗರ, ಲೋಕ ಕಲ್ಯಾಣದ ದಿಕ್ಸೂಚಿ. ಧರೆಗೆ ಪುಣ್ಯವಂತರ ಆಗಮನದ ಸಂಭ್ರಮ. ಹೌದೇ ಬುದ್ಧಿ, ವಿಷಯ ಏನು ಶುಭ ಸಮಾಚಾರವೇ. ಆದರೆ ಈ ನನ್ನ ಮಂಕ್ ಬುದ್ಧಿಗೆ ಅದು ಏನು ಅಂತ ಅರಿವಾಗಲಿಲ್ಲ ಬುದ್ಧಿ. ಈ ಕತ್ತಲ ರಾಜ್ಯಕ್ಕೆ ಜ್ಞಾನದ ಜ್ಯೋತಿ ಹಚ್ಚಲು ಜ್ಞಾನ ನಿಮಿತ್ತ ನಾನು ಬಂದೆ. ಲೋಕ ಕಲ್ಯಾಣದ ಹಾದಿ ಸುಗಮವಾಗಿರಲಿ ಎಂದು ನನ್ನ ಹಿಂಬಾಲಕನಾಗಿ ನಿನ್ನನ್ನು ಕರೆದೆ. ಈಗ ನಿನ್ನ ಹಿಂಬಾಲಕರಾಗಿ ನನ್ನ ಶಿಶು ಮಕ್ಕಳು ಧರೆಯ ಬೆಳಗುವ ಕಾರ್ಯಕ್ಕೆ ಮತ್ತೆರಡು ಕುಡಿಗಳು ಅವತರಿಸಿದ್ದಾರೆ. ಆಹಾ ಆಹಾ, ಎಲ್ಲಿ ಬುದ್ಧಿ? ಯಾರು ಆ ಪುಣ್ಯಾತ್ಮರು? ನಾನು ನಿನಗೆ ಅಂದೇ ಹೇಳಿರಲಿಲ್ಲವೇ ಕನ್ನಯ್ಯ? ನನ್ನ ಪರಮ ಭಕ್ತೆ ಸಂಕಮ್ಮ ತ್ಯಾಗದಲ್ಲಿ ಅಪರಂಜಿ, ಭಕ್ತಿಯಲ್ಲಿ ಮಹಾಭಕ್ತೆ. ಅವಳಿಗೆ ನಾನು ನೀಡಿದ ವರವೇ ಆ ಮಕ್ಕಳು. ಇಂದು ಅವರ ಜನನವಾಗಿದೆ. ಅದೋ ನೋಡು. ಇವರೇ ನಿನ್ನ ಹಿಂಬಾಲಕರು. ಮುಂದೆ ನನ್ನ ಲೋಕ ಕಲ್ಯಾಣದ ಕಾಯಕದಲ್ಲಿ
ನೀವೆಲ್ಲರೂ ಸಾರಥಿಗಳು. ಆಹಾ, ಸ್ವಾಮಿ, ಅಂದು ನೀವು ಹೇಳಿದ ಮಾತು ನನಗೀಗ ನೆನಪಾಯ್ತು. ಆನಂದ, ಆನಂದ, ಮಹದಾನಂದ. ಸ್ವಾಮ್ಯಾರ, ಸ್ವಾಮ್ಯಾರ, ಅವ್ರು ಯಾವಾಗ ನಮ್ಮೊಟ್ಟಿಗೆ ಸೇರೋದು? ಅದಕ್ಕಿನ್ನೂ ಕಾಲವಿದೆ ಕನ್ನಯ್ಯ. ಕಾಲ ಬಂದಾಗ ನಾನೇ ನಿನ್ನನ್ನು ಕರೆಯುತ್ತೇನೆ. ಈಗ ನಿನ್ನಿಂದ ಒಂದು ಕಾರ್ಯವಾಗಬೇಕು ಕಂದ. ಹೇಳಿ ಬುದ್ಧಿ. ಅದೋ ನೋಡು, ಆ ದಟ್ಟ ಅಡವಿಯಲ್ಲಿ ನೀಲೇಗೌಡ ಬೇಟೆಗೆ ಬಂದು ಮಾಯಾ ನಿದ್ದೆಯಲ್ಲಿ ಮಲಗಿದ್ದಾನೆ. ನನ್ನ ಭಕ್ತೆ ಶರಣೆ ಸಂಕವ್ವನ ಪತಿ ನೀಲೇಗೌಡ. ನನ್ನ ಶಿಶುಮಕ್ಕಳ ತಂದೆ. ಆತನನ್ನು ಎಚ್ಚರಿಸಿ ಹಟ್ಟಿಯ ಜ್ಞಾನವನ್ನು ಕೊಟ್ಟು ಬಾ ಕಂದ. ಆಗಲಿ, ಆಗಲಿ ಪರಮಾತ್ಮ. ಮನೆ ಬಾಗಿಲುವರೆಗೂ ಬಂದಿದ್ ಲಕ್ಷ್ಮಿ ಮನೆ ಒಳಗೆ ಬರ್ದಂಗೆ ಹಂಗೆ ಹೊಂಟೋಗ್ಬಿಟ್ಲಲ್ಲ. ಗುರುಗಳೇ, ನಿಮಗೆ ಸ್ತ್ರೀ ಯೋಗ ಇಲ್ಲ ಬಿಡಿ ಗುರುಗಳೇ. ಅದ್ಯಾಕಲ್ಲ ಹಂಗಂತೀಯೇ? ಇನ್ನೇನು ಗುರುಗಳೇ, ಪೂರ್ತಿ ಮಾಡಿದ ಕಲ್ಯಾಣಿನೂ ಬರಲಿಲ್ಲ, ಇಷ್ಟಪಟ್ಟಿದ ಲಕ್ಷ್ಮಿನೂ ಬರಲಿಲ್ಲ. ಗುರುಗಳೇ, ನಿಮಗೂ ಹೆಣ್ಣಿಗೂ ಎಣ್ಣೆ ಸಿಗೇಕಾಯಿ. ಹ್ಞೂ ಲೇ ಶಿಷ್ಯ, ಈ ಲಕ್ಷ್ಮಿ ಬರ್ದೇ ಇರ್ಬೋದು ಕಲ, ಆದ್ರೆ ನಾ ಪ್ರೀತಿ ಮಾಡಿದ ಲಕ್ಷ್ಮಿ ಅವಳು ಒಂದಲ್ಲ ಒಂದಿನ ನನ್ನ ಮನೆಗೆ ಬಂದೇ ಬರ್ತಾಳೆ ಅಂತ ನಂಗೆ ನಂಬಿಕೆ ಐತಕಲ್ಲ. ಅದು ಹೆಂಗೆ ಬರ್ತಾಳೆ ಗುರುಗಳೇ? ಹಳ್ಳೆ ಇಂಥವ 6 ಜನಂಗೆ ಸಂಸಾರ ಮಾಡ್ಕೋತಾವಳೆ. ಅವಳು ಪಾಡ್ಗಳನ್ನ ಬಿಟ್ಬಿಟ್ಟು ಬತ್ತಾಳೆ ಅಂತ ಅಂತ ಬಾಯಿ ಬಿಟ್ಕೊಂಡು ಕಾಯ್ತಿದ್ದೀರಲ್ಲ. ಅಯ್ಯೋ, ಹಾವು ಸಾಯಕ್ಕಿಲ್ಲ, ಕಡ್ಡಿನೂ ಮುರಿಯೋಕ್ಕಿಲ್ಲ ಅನ್ನಂಗೆ ಆಯ್ತು ನೋಡಿ ನಿಮ್ಮ ವಿಷಯ. ಆ ಜಂಗಮಯ್ಯ ಇತ್ತಾಗೆ ಬತ್ತವ್ರೇಕಲ್ಲ. ಗುರುಗಳೇ, ಆ ವಯ್ಯ ನರ್ಚ ಮಾಳ್ಗೆ ಮಾಡ್ಕೊಡು ಅಂತ ಬೆನ್ನು ಬಿದ್ದವ್ರೆ. ಬನ್ನಿ ಔಚ್ಕೊಳ್ಳೋಣ. ನಡ್ಲಾ ನಡ್ಲಾ. ಗುರುಗಳೇ, ಏನ್ ಮಾಡೋದು ಇವಾಗ? ಬಡ್ದು ಸುಮ್ಕಾಗಿ ಹಂಗೆ ಹೋಯ್ತಾನೆ, ಸುಮ್ಕಿರ್ಲಾ. ಈ ಜಂಗಮಯ್ಯ ಎತ್ಲಾಗೋದ್ನಲ್ಲ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಕಂದ, ಈಗ ತಾವನೆ ಹಾಟು ದೂರದಾಗ ಬರ್ತಿದ್ದೆ, ಈಟ್ ಬೇಗ ಹೆಂಗ್ ಒಳಗ್ ಬಂದೆ? ಅಲ್ಲ, ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾನೆ ಇದೀವಿ. ನಮ್ ಕಣ್ ತಪ್ಸಿ ನಮ್ಮಿಂದ ಹೆಂಗ್ ಬಂದೆ? ನಾನು ನಿರಾಕಾರ ಕಂದ. ಎಲ್ಲಿಗಾದ್ರೂ ಬರ್ತೀನಿ, ಹೇಗ್ ಬೇಕಾದ್ರೂ ಬರ್ತೀನಿ. ಹಲ್ಲಿಯಾಗಿ ಬರ್ತೀನಿ, ಹಾವಾಗಿ ಬರ್ತೀನಿ, ಹುಲಿಯಾಗಿ ಬರ್ತೀನಿ, ಗೋವಾಗಿ ಬರ್ತೀನಿ. ಮನದ ಒಳಗೂ ಇರ್ತೀನಿ, ಹೊರಗೂ ಇರ್ತೀನಿ. ನನ್ನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀನು ನನಗೆ ಮಾತು ಕೊಟ್ಟಾಯ್ತು, ನಾನು ನಿನಗೆ ಚಂಚಗಾರ ಇಟ್ಟಾಯ್ತು. ನೀನು ತಪ್ಪಿಸ್ಕೊಂಡು ತಿರುಗೋದಕ್ಕೆ ನಾನು ಬಿಡೋನಲ್ಲ. ನನಗೆ ನರಚಮ್ಮಾಳಿಗೆ ಬೇಕು. ಯಾವಾಗ ಮಾಡ್ಕೊಡ್ತೀಯಾ ಹೇಳು? ಏನ್ ತಮಾಷೆ ಮಾಡ್ತೀಯ ಜಂಗಮಯ್ಯ ನೀನು? ಮನುಷ್ಯನ್ ಚರ್ಮ ಸುಳ್ದು ಚಮ್ಮಾಳಿಗೆ ಮಾಡಕ್ಕೆ ಅದೇನು ಕುರಿಯ ಕೋಣವಾ? ನನ್ ಕೈಲಿ ಆಗಕ್ಕಿಲ್ಲ.
ತಗೋ ನಿನ್ ಚಂಚಗಾರವಾ. ನೀನು ಚಂಚಗಾರ ವಾಪಸ್ ಕೊಡಬಹುದು, ಆದ್ರೆ ನೀನ್ ಕೊಟ್ಟ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ. ಮಾತು ಕೊಟ್ಟ ಮೇಲೆ ಮುಗೀತು. ಮಾತು ನಡೆಸೋವರೆಗೂ ಬಿಡೋನಲ್ಲ ಈ ಮಾದಪ್ಪ. ಏನಯ್ಯ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಮನೆಗೆ ಬಂದು ನನ್ನನ್ನೇ ಎದುರಿಸ್ತೀಯಾ? ಅದೇನ್ ಮಾಡ್ತೀಯ ಮಾಡ್ಕೊಳಯ್ಯ, ನಾನು ನೋಡ್ತೀನಿ. ಓಹೋ, ನೀನ್ ನೋಡ್ಬೇಕು ಅಂದಾಗ ನಾನ್ ಮಾಡದೆ ಹೋದ್ರೆ ನನ್ನ ಮಾದಪ್ಪ ಅಂತ ಹೇಗಂತಾರೆ? ಅಯ್ಯೋ ಜಂಗಮಯ್ಯ, ಏನಯ್ಯ ಇದೆಲ್ಲ? ಕಾಪಾಡಯ್ಯ, ನಿನ್ ತಮ್ಮಯ್ಯ, ಕಾಪಾಡಯ್ಯ. ಅಯ್ಯ ಕಾಪಾಡಯ್ಯ ಜಂಗಮಯ್ಯ. ಹಾವು ನೀನ್ ಹೇಳ್ದಂಗೆ ಕೇಳ್ತೀವಪ್ಪ. ಹಾವು ಚೇಳು. ಶಿಷ್ಯ, ಜಂಗಮಯ್ಯ ನಿನ್ ಕೈ ಮುಗಿತೀನಿ. ನಿನ್ ತಮ್ಮಯ್ಯ, ಕಾಪಾಡಯ್ಯ. ದಯವಿಟ್ಟು ನಮ್ಮನ್ನ ಕಾಪಾಡಯ್ಯ, ಕಾಪಾಡಯ್ಯ. ಕೊಟ್ಟ ಮಾತಿನ ಹಾಗೆ ನಡ್ಕೋತೀಯ ತಾನೆ? ಅಯ್ಯೋ ಗುರುಗಳೇ ಹೇಳ್ರಿ. ನಡ್ಕೋತೀನಿ ನಡ್ಕೋತೀನಿ. ಮೊದ್ಲು ಈ ಹಾವು ಚಳಿನೆಲ್ಲ ಓಡಿಸ್ಬಿಡಯ್ಯ. ಹಬ್ಬ ಎಲ್ಲ ಒಟ್ಟೋದು ಗುರುಗಳೇ. ಅಪ್ಪ ಸದ್ಯ ಬದುಕಂಡ್ವಿ. ಇದು ಮನೆ ಹಬ್ಬ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ನಾನು ದುಡಕ್ಕಿ ದುಂಡಳ್ಳೆ ಮಾದಪ್ಪ. ನಂಬಿದವರ ಮನೆ ಕಾಯೋನು, ಮರೆತವರ ಮನೆ ಮುರಿಯೋನು. ಹಿಂಡು ಮಾರಿಯರ ಗಂಡ, ಭೂಲೋಕದ ಪುಂಡ, ಬೂದಿ ಮುಚ್ಚಿದ ಕೆಂಡ. ನಾನು ಮೌನವಾಗಿದ್ರೆ ಮುಕ್ಕಣ್ಣ, ಕೋಪಿಸ್ಕೊಂಡ್ರೆ ಕೆಂಡಗಣ್ಣ. ನಾನೀಗ ಬಂದದ್ದು ನಿನ್ನನ್ನು ಎಚ್ಚರಿಸುವುದಕ್ಕೆ ಮಾತ್ರವಲ್ಲ, ಹರಳಯ್ಯನೂ ಕೂಡ ನರಚಮ್ಮಾಳಿಗೆ ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಹೇಳೋಕೆ. ನಾನು ಮತ್ತೆ ಬರ್ತೀನಿ, ಬರ್ತಾನೆ ಇರ್ತೀನಿ. ಗುರುಗಳೇ, ಗುರುಗಳೇ, ಅಯ್ಯಪ್ಪ ನಮ್ಗೊಂದು ಗತಿ ಕಾಣಿಸ್ಬಿಡ್ತಾನೆ. ಇವನೇನ್ ಜಂಗಮಯ್ಯನೋ ಮಂತ್ರವಾದಿನೋ ಒಂದು ಅರ್ಥವಾಯ್ತಿಲ್ಲಕಲ್ಲ ನಂಗೆ. ಗುರುಗಳೇ, ಅವಯ್ಯ ದೊಡ್ಡ ಮಾಯಕರನೇ ಇರ್ಬೇಕು. ನರ್ಚಮ್ಮಾಳ್ಗೆ ಮಾಡ್ಕೊಡಕ್ಕೆ ಹರಳೆಯ ಒಪ್ಪವನೇ ಅಂದ್ರೆ ಅವನಲ್ಲಿಂದ ತತ್ತಾನಲ್ಲ ನರ್ಮನ್ಸನ್ ಚರ್ಮವಾ. ಗುರುಗಳೇ, ಹಳ್ಳಯ್ಯನ್ಗೆ ಯಾವಾಗ್ಲೂ ನಿಮ್ಮ ಮೇಲೆ ಕಣ್ಣು. ನೀವು ಹುಷಾರಾಗಿರಿ. ಒತ್ತಲ್ದಾಗ ಒತ್ತನಾಗ ಬಂದು ನಿಮ್ಮನ್ನ ಬ್ಯಾ ಅನಿಸ್ಬಿಟ್ರೆ ಅವ್ ನನ್ನ ಬ್ಯಾ ಅನ್ಸೋಕ ಮೊದ್ಲು ನಾನ್ ನಿನ್ನ ಬ್ಯಾ ಅನಿಸ್ತೀನ್ಕಲ್ಲ. ನಾನಿ ನಾನಿ
ನೋಡಿದ್ಯೇನಮ್ಮ, ಒಂದಲ್ಲ ಎರಡಲ್ಲ 3 ಮಕ್ಕಳನ್ನ ಪಡೆದಿದೀಯ. ಅಪ್ಪ ಮಾದಪ್ಪ, ನೀ ಹೇಳ್ಕೊಟ್ಟಂಗೆ ನಿನ್ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ಬೆಟ್ಟಯ್ಯ, ನೋಡಿದ್ಯೇನಮ್ಮ, ಸೂರ್ಯ ಚಂದ್ರ ನಕ್ಷತ್ರದಂತ ಕಳೆ ಇರೋ ನಿನ್ ಮಕ್ಕಳಿಗೆ ನಾನೇ ಹೆಸರಿಟ್ಟೆ, ಕಾರಯ್ಯ ಬಿಲ್ಲಯ್ಯ ಮಲ್ಲಯ್ಯ ಅಂತ. ಇವ್ರ ಅಂಗೈ ಮುಂಗೈ ಮುಂಗಾಲು ಮುಂಗುಷ್ಟ ಕಣ್ಣು ಹಣೆ ಎಲ್ಲ ನೋಡಿದ್ರೆ ಇವರು ಸಾಮಾನ್ಯರಾಗ್ತಾರಂತ ನನ್ಗನ್ನಿಸ್ತಿಲ್ಲ ತಾಯಿ. ಹೆತ್ತವ್ರ ಕೀರ್ತಿನ 3 ಲೋಕದಲ್ಲಿ ಉಳಿಸಿ ಬೆಳೆಸೋ ಮಹಾನೀಯರಾಗ್ತಾರೆ ಅಂತ ನನ್ಗನ್ನಿಸ್ತದೆ. ನಿನ್ನಂತ ಶರಣೆ ಸಾಧ್ವಿ ಶಿರೋಮಣಿ ಗರ್ಭದಲ್ಲಿ ಜನ್ಸಕ್ಕೆ ಈ ಮಕ್ಕಳು ಪುಣ್ಯ ಮಾಡಿದ್ರು ನೋಡು. ಇಲ್ಲ ಕಣವ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟು ನಾನೇ ಅದೃಷ್ಟವಂತೆ ಭಾಗ್ಯವಂತೆ. ನನ್ನ ಅಪ್ಪನ ನಂಬಿದಕ್ಕೆ ನನ್ನ ಕೈ ಬಿಡ್ಲಿಲ್ಲ ಕಣವ. ಹುಟ್ಟು ಬಂಜೆ ದಟ್ಟ ಧರಣಿ ಅನ್ನೋ ಪಟ್ಟಣ ದೂರ ಮಾಡಿ ನನಗ್ 3 ಗಂಡು ಮಕ್ಳ ಭಾಗ್ಯನ ಕೊಟ್ಟವನೆ. ನನಗಿದಕ್ಕಿಂತ ಇನ್ನೇನ್ ಬೇಕವ್ವ? ಓಡಿನ ಜನರು ಬಾಯಿ ಮುಚ್ಚಿಸ್ಬಿಟ್ಟ. ಆದ್ರೆ ಈಗ ನನ್ನಪ್ಪ ನನಗ್ ಮಕ್ಳ ಫಲ ಕೊಟ್ಬಿಟ್ಟವ, ಕೊಟ್ಬಿಟ್ಟ. ಅವ ಸುಲ್ಗಿತ್ತಿರಂಗವ್ವ, ನಾನು ಎಲ್ಲ ಹೆಣ್ಣಂಗೆ ತಾಯಿ ಆಗಿವ್ನಿ. ನಾನು ತಾಯಿ ಆಗಿವ್ನಿ ಕಣವ, ತಾಯಿ ಆಗಿವ್ನಿ. ಈ ಮಕ್ಕಳಿಂದ ನನ್ನ ಜೀವನ ಇವತ್ತು ಪರಿಪೂರ್ಣ ಆಗೋತು. ನಾನು ತಾಯಿ ಅನ್ನಿಸ್ಕೊಂಡ್ಬಿಟ್ಟೆ. ಈ ವಿಷಯ ನಾನು ನೋಡಿಯಂಗೆ ಗೊತ್ತಾದ್ರೆ ಅದೇಟ್ ಸಂತೋಷ ಪಡ್ತಾರೆ ಗೊತ್ತಾ? ನನ್ನಪ್ಪ ಒಲಿದ್ರೆ ಕೊರಡು ಕೊಂಡ್ರುತ್ತೆ, ಬರಡು ಬೆಳೆಯುತ್ತೆ ಅನ್ನೋ ಮಾತು ಇವತ್ತು ದಿಟ್ಟವಾಗೋಯ್ತು. ಮಹದೇಶ್ವರನ ನಂಬಿ ಪೂಜಿಸೋ ಹೆಣ್ಣು ಯಾವತ್ತು ಬಂಜೆಯಾಗಿ ಉಳಿಯಕ್ಕಿಲ್ಲ ತಾಯಿ. ಈ ಸತ್ಯ ಲೋಕಕ್ಕೆ ಗೊತ್ತಾಯ್ತು. ಯಜಮಾನ, ಯಜಮಾನ ಹೇಳೋ ಮ್ಯಾಕೆ. ಯಜಮಾನ, ಯಾರಪ್ಪ ನೀನು? ನಾನು ಯಾರು ಆಗಿರ್ಲಿ, ನೀನು ನೋಡಿದ್ರೆ ಬ್ಯಾಟ್ಗಾರನಂಗೆ ಕಾಣ್ತೀಯ. ಬ್ಯಾಟೆ ಆಡೋದು ಬಿಟ್ಟು ಇಲ್ಲೇ ಕೈ ಹಿಂಗೆ ಮಲಗಿದೀಯಾ? ನಿನ್ನ ಹೆಂಡತಿ ಮಕ್ಳು ಗತಿ ಏನಯ್ಯ? ಇಲ್ಲೇ ಹಿಂಗೆ ಮಲಗಿದ್ರೆ ನೀನು ಬೇಟೆ ಆಡೋದಲ್ಲ, ಕಾಡು ಪ್ರಾಣಿಗಳು ನೀನು ಬೇಟೆ ಆಡ್ಬಿಡ್ತಾವ ಅಟಯ್ಯ. ಕಾಡಲ್ಲೇ ಹುಟ್ಟಿ ಕಾಡಲ್ಲಿ ಬೆಳೆದವನಿಗೆ ಯಾವ ಪ್ರಾಣಿ ತಾನು ಏನು ಮಾಡುತ್ತೆ ಹೇಳು? ಅದು ಸರಿ, ಯಾರು ನೀನು? ನಿನ್ನನ್ನು ಯಾವತ್ತು ಈ ಕಾಡಲ್ಲಿ ನೋಡೇ ಇಲ್ಲ.
ಏನೋ ಹೊಸಿ ಕಣ್ಣು ಮುಚ್ಚಿದೆ ಅಷ್ಟೇ. ಆ ಹಂಗೆ ಒಸಿ ಕಣ್ಣು ಮುಚ್ಚಿದೀಯಾ? ಹ್ಞೂ ಮತ್ತೆ ನಿನ್ನ ಗೊರಕೆ ಶಬ್ದಕ್ಕೆ ಪ್ರಾಣಿನೋ ದೆವ್ವನ ಅಂತ ನೋಡೋಣ ಅಂತ ಓಡ್ ಬಂದದ್ದು. ಸುಮ್ಕಿರಯ್ಯ ನೀನು. ಈಗ ತಾನೇ ಶಿವ ಅಂತ ನಿದ್ರೆ ಮಾಡೋಕ್ಕೆ ಕಣ್ಣು ಮುಚ್ಚುತ್ತೀವಿ, ಆಗ್ಲೇ ಗೊರಕೆ ಹೊಡಿತಿದ್ನ. ಅಪ್ಪ ನೀನು ನೋಡಿದ್ರೆ ಈಗಲೇ ಕಣ್ಣು ಮುಚ್ಚಿರೋಗೆ ಕಾಣಂಗಿಲ್ಲ. ನೀನು ಕೊಯ್ಕೊಂಡಿರೋ ಕಾಡು ಮಲ್ಲಿಗೆ ಹೂವು ಆಗಲೇ ಬಾಡಿ ಬತ್ತೋಗದೆ. ಬಾಡಿ ಬತ್ತೋಗದೆ ಅಂದರೆ 2 ಹಗಲು 2 ರಾತ್ರಿ ಕಳೆದೋಗದೆ ಅಂತ ಕಾಣುತ್ತೆ. ಅಯ್ಯೋ ಶಿವನೇ, ಇದೇನಪ್ಪ ಈ ಮಾಯ ಸೂತ್ರ? ಅಲ್ಕಣೆಯ, ನೀನು ಹೇಳೋದು ದಿಟ ಅನ್ಸುತ್ತೆ. ನಾನು ಬ್ಯಾಟೆಗಂತಾನೆ ಬಂದೆ, ಬ್ಯಾಟೆನೂ ಆಡ್ದೆ. ಆದ್ರೆ ಹೊಸಿ ಮಲ್ಕೊಳುಮ್ಮ ಅಂತ ಮಲಗಿದೆ. ಆದರೆ ಈ ಪಾಟಿ ನಿದ್ದೆ ಹತ್ಬಿಟ್ಟೈತೆ ಅಂದರೆ ಇದು ಸಾಮಾನ್ಯವಾದ ನಿದ್ರೆ ಅಲ್ಲ. ಅಲ್ಕಣೆಯ, ಹಟ್ಟಿಲಿ ನನ್ನ ಹೆಂಡ್ರು ಒಬ್ಳೇ ಇರ್ತಾಳೆ, ತುಂಬಿದ ಬಸ್ರಿ ಬೇರೆ. ಅಯ್ಯೋ ಅಯ್ಯೋ, ಏಟೊಂದು ಗಾಬರಿ ಪಟ್ಕೊಂಡಿರ್ತಾಳೋ ಏನೋ. ನೀನು ಬಂದು ನನ್ನನ್ನು ಎಪ್ಸಿ ತುಂಬ ಉಪಕಾರ ಮಾಡಿಬಿಟ್ಟೆ. ಆ ಶಿವನೇ ನಿನ್ನ ಕಳಿಸಿರ್ಬೇಕು. ಆತು ನೀನು ದೇವ್ರ ನಂಬ್ತೀಯ ಅಂದ್ಮ್ಯಾಕೆ ನಿನಗೂ ಏನೂ ಆಗಲ್ಲ, ನಿನ್ನ ಹಟ್ಟಿಗೂ ಏನೂ ಆಗಲ್ಲ, ಯಾವ ಅಚಾತುರ್ಯನೂ ಆಗಲ್ಲ. ಹೋಗು ನೆಮ್ಮದಿಯಾಗಿ ಹಟ್ಟಿ ಸೇರ್ಕೋ. ಆಯ್ತು ಕಣಪ್ಪ, ನಾನು ಈಗಲೇ ಹೊರಡ್ತೀನಿ. ಬಾರವ್ವ, ವಸೀಲ್ ಕುಂತ್ಕೊಳ್ಳಿ, ಕುಂತ್ಕೊಳ್ಳವ. ಅವ್ವ, ಇದನ್ನ ಒಪ್ಪಿಸ್ಕೊಳ್ಳವ. ನಾ ಬಂದ್ ಕಾರ್ಯ ಮುಗೀತು ಕಣವ. ಭಾಳ ಸಂತೋಷ ಆಯ್ತು. ನಾನು ಬರ್ತೀನಿ ಕಣವ. ಆಗ್ಲಿ ಕಣವ. ಸರಿ ಕಣ್ಮಗಳೇ, ನಾನಿನ್ ಬರ್ತೀನಿ. ಅವ್ವ, ಅಯ್ಯಯ್ಯೋ, ಇದೇನ್ ಮಾಡ್ತಿದ್ಯವ್ವ? ಬ್ಯಾಡಮ್ಮ. ಯಾಕವ್ವ? ನಿನ್ ಕಾಲಿಗೆ ಬೀಳ್ಬಾರ್ದೆ? ನಿನ್ನ ಆಶೀರ್ವಾದ ನಂಗೆ ಬ್ಯಾಡ್ವೆ? ಅದು ಯಾವಾಗ್ಲೂ ಇರುತ್ತೆ ಮಗಳೇ. ಅವ್ವ, ನಾ ಶಾನೆ ಚಿಕ್ಕವಳಿದ್ದಾಗ ನನ್ನ ಅವ್ವಯ್ಯನ ಕಳ್ಕೊಂಡೆ. ಅವಳ ನೋಡಿದ ನೆಪ್ಪೇ ಇಲ್ಲ. ಆದ್ರೆ ನಿನ್ನ ನೋಡ್ತಿದ್ರೆ ನೀನೇ ನನ್ನ ಅವ್ವಯ್ಯೇನೋ ಅನ್ಸ್ತೈತೆ. ಆ ಪೆದ್ದಯ್ಯ ಮಾಯಕರ ಮಾದೇಶ್ವರ ನನ್ನ ಅಪ್ಪಯ್ಯ ಆದ್ರೆ ನೀನು ನನ್ನ ಅವ್ವಯ್ಯ ಇದ್ದಂಗೆ. ಈ ದಟ್ಟ ಅಡವಿನಾಗೆ ಹೆರಿಗೆ ನೋವಿಂದ ಕಂಗಾಲಾಗಿದ್ ನನಗೆ ನೀನು ಬೆಂಗಾವಲಾಗಿ ಬಂದೆ.
ಸರಾಗವಾಗಿ ಹೆರಿಗೆ ಮಾಡಿಸ್ದೆ. ಅಪ್ಪಯ್ಯ ಅವ್ವಯ್ಯಕ್ಕಿಂತ ಸಂದಾಗಿ ನೋಡ್ಕೊಂಡಿದ್ಯಾ ತಾಯಿ. ನಿನ್ನ ಋಣನ ನಾ ಹೇಗೆ ತೀರಿಸ್ಲಿ ಕಣವ? ಅಯ್ಯೋ, ಋಣದ ಮಾತು ಯಾಕವ ಆಡ್ತೀಯ? ಇದು ನನ್ನ ವೃತ್ತಿ ಧರ್ಮ ತಾಯಿ. ನಿನ್ ಕೂಗು ಆ ಮಾದಪ್ಪನಿಗೆ ಕೇಳಿಸ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಎತ್ತಲೋ ಇದ್ದ ನನ್ನನ್ನ ಇದ್ದ ಕಡೆ ದಾರಿ ತೋರ್ಸವನೆ. ನಿನ್ನಂತಹ ಮಹಾಶರಣೆಗೆ ಮಹಾಭಕ್ತಳಿಗೆ ಹೆರಿಗೆ ಮಾಡಿಸಿದ ಭಾಗ್ಯ ನನಗೆ ಸಿಕ್ತಲ್ಲವ, ಅದೇ ನನ್ನ ಪುಣ್ಯ. ಅಸಾಮಾನ್ಯವಾಗಿ ತೋರೋ ಮಕ್ಕಳು ನಿನಗೆ ಜನಿಸಿದ್ದಾರೆ. ಇದು ಸಾಮಾನ್ಯವಾದ ಮಾತಲ್ಲ. ಇದ್ರಿಂದ ಯಾವುದೋ ಒಂದು ಸತ್ಕಾರ್ಯದ ಉದ್ದೇಶ ಇರಬೇಕು. 100 ಕಾಲ ಬೇಡಿ ಹರಕೆ ಕಟ್ಟಿದ್ರೆ ಮಾತ್ರ ಇಂಥ ಫಲ ಸಿಗೋದು. ನಿನ್ನಲ್ಲೂ ಆ ರೀತಿ ಯಾವುದಾದ್ರೂ ಹರಕೆ ಇದ್ರೆ ಮರೀದೆ ತೀರಿಸ್ಬೇಕು ಮಗಳೇ. ಅದು ನಿನ್ನ ಧರ್ಮ. ನಿನ್ನ ಹೆತ್ತವನ ಸ್ಥಾನದಲ್ಲಿ ನಿಂತು ಇದೇ ನಾನು ನಿನಗೆ ಹೇಳೋ ಕಿವಿ ಮಾತು ಮಗಳೇ. ಆಡಿದ ಮಾತು, ಕಟ್ಟಿದ ಹರಕೆ ಇದ್ರೆ ಅದರಂತೆ ನಡ್ಕೋ. ನಿನಗೂ ನಿನ್ನ ಮಕ್ಕಳಿಗೂ ಮಂಗಳವಾಗಲಿ. ನಾನಿನ್ ಬರ್ತೀನಿ. ಅವ್ವ, ಇನ್ನೊಂದು 4 ದಿನ ಇದ್ದು ಹೋಯ್ತಿದ್ರೆ ನನಗೆ ಸ್ಯಾನೆ ಸಂತೋಷ ಆಗೋದು. ಈಗಲೂ ಕೇಳ್ತೀವಿ, ಇನ್ನೊಂದು 4 ದಿನ ಇದ್ದು ಹೋಗವ. ಮಗಳೇ, ನಾನು ಬಂದಿದ್ದ ಕಾರ್ಯ ಮುಗೀತು ಕಣವ. ಇನ್ನು ಮತ್ತಷ್ಟು ಇಲ್ಲಿ ತಂಗು ಬೈಕೆ ನನಗಿಲ್ಲ. ನಾನು ಇಲ್ಲೇ ಇದ್ರೆ ನಿನಗೆ ಸಂತೋಷ ಆಗ್ಬೋದು. ಆದರೆ ನಿನ್ನಂಥ ನೋವಿನ ಸಂಕಷ್ಟದಲ್ಲಿರುವ ಅದೆಷ್ಟೋ ಹೆಣ್ಮಕ್ಳ ಕಷ್ಟ ಕಳಿಬೇಕಾಗಿರೋದು ನನ್ನ ಕರ್ತವ್ಯ ಮಗಳೇ. ಆ ನಮ್ಮಪ್ಪ ಮಾದಪ್ಪನ ದಯೆ ಇದ್ರೆ ನಾನು ಮತ್ತೆ ಬಂದು ನಿನ್ನನ್ನು ಕಾಣ್ತೀನಿ. ನಾನು ನಿನ್ನ ಹೋಗಿ ಬರ್ತೀನಮ್ಮ. ಅವ್ವ, ನೀನನ್ನು ಕಳಿಸ್ಕೊಡೋದು ಅಂದ್ರೆ ನಂಗೆ ಯಾಕೋ ನಾನು ಹೆತ್ತವಯ್ಯನ ಕಳ್ಕೊಂಡಷ್ಟು ಸಂತ ಆಯ್ತದೆ. ನೀ ತಾನೇ ಏನು ಮಾಡಿ ಅಯ್ಯೋಳು, ಎಷ್ಟೋ ಮಕ್ಳು ಕಷ್ಟ ಕೇಳಬೇಕು ಅಂತಿದ್ಯಾ. ನನ್ನ ಮಡ್ಲು ತುಂಬಿಸಿದ್ಯಾ, ನಿನ್ನ ಮಡ್ಲು ತುಂಬಿಸ್ಬೇಕು ಅನ್ನೋ ಆಸೆ ಕಣವ್ವ. ಆದರೆ ನಾನು ಹಿಂಗೇನು ಕೊಟ್ಟಿಲ್ವಲ್ಲವ್ವ. ಅವ್ವ, ಮಡ್ಲು ತುಂಬೋದು ಅಂತ ಹೇಳಿದ್ರೆ ಅಕ್ಕಿ ಬೆಲ್ಲ ಎಲಡಿಕೆ ಕಣವ್ವ. ಅದನ್ನ ನೀನು ಕೊಟ್ಟಿದ್ಯಲ್ಲ, ನಿನ್ನ ಹತ್ರ ಐತೆ ಅಂತ ಮುತ್ತು ರತ್ನ ತಗೊಂಡೋಗಿ ನಾನೇನು ರಾಜ್ಯಭಾರ ಮಾಡಬೇಕಾ? ಸೂಲ್ಗಿತ್ತಿ ಸೋಲೋ ಗಂಟ ರಸ್ವ ಮಾಡಿಸ್ಬೇಕು. ಅದು ನನ್ನ ಜವಾಬ್ದಾರಿ ಕಣವ್ವ. ಅವ್ವ, ಪ್ರಸವ ಅಂದರೆ ಹೆಣ್ಣಿಗೆ ಪುನರ್ಜನ್ಮ ಇದ್ದಂಗೆ. ನಾನು ಮಗಿಗೆ ಜನ್ಮ ಕೊಟ್ರೆ ನೀನು ನನಗೆ ಜನ್ಮ ಕೊಟ್ಟಿದ್ಯಾ ಕಣವ್ವ. ನೀನು ನನ್ನ ತಾಯಿ ಇದ್ದಂಗೆ. ನನಗೆ ಆಶೀರ್ವಾದ ಮಾಡವ್ವ. ನಿನಗೆ ಶುಭವಾಗಲಿ ಮಗಳೇ. ಮಕ್ಕಳ ಮೇಲೆ ನಿಗಾ ಇರಲಿ, ಆ ಮನೆ ದೇವ್ರ ಮೇಲೆ ನಂಬಿಕೆ ಇರಲಿ. ನಾನು ಹೇಳ್ದಾಗೆ ಮಕ್ಕಳ ಲಾಲನೆ ಪಾಲನೆ ಮಾಡಬೇಕು. ನಾನಿನ್ ಬರ್ತೀನಿ ಮಗಳೇ. ಆತವ್ವ, ಜವಾಪಾನ. ಬೆಟ್ಟಯ್ಯ, ಈಗೇನು ಮಾಡಿರಿ ಒಡೆಯ? ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ, ಮುಂದಿಟ್ಟು ಹೆಜ್ಜೆ ಹಿಂದೆ ತೆಗಿಯಂಗಿಲ್ಲ. ಕತ್ರಿ ಬಾಯಿಗೆ ಸಿಕ್ಕಿದ ಅಡ್ಕೆ ಹಂಗಾಗದಲ್ಲ. ಹಗ್ಗ ಅಂತ ಹಾವಿಡ್ಕೊಂಬಿಟ್ಟೆ. ಈತಾಗ ಬಿಟ್ಬಿಡಂಗೂ ಇಲ್ಲ, ಈತಾಗ ಹಿಡ್ಕೊಳಂಗೂ ಇಲ್ಲ. ಹಂಗಾಗದೆ ನನ್ನ ಸ್ಥಿತಿ. ಅವರೇ ಬಂದ್ರು ಅಂತ ಕಾಣ್ತದೆ. ಏನ್ ಮಾಡೋದು ಶಿವನೇ ಈಗ? ಇಲ್ಲೇ ಕುಂತ್ರೆ ಆಯ್ತದ? ನಡಿ.
ಶರಣಾರ್ಥಿ ಬುದ್ಧಿ. ಓಹೋ, ಇವನ್ಯಾರೋ ಹುಚ್ಚು ಮಾದಪ್ಪ, ಬೆಪ್ಪು ಮಾದಪ್ಪ, ಬೇತಾಳನ ಹಾಗೆ ಬೆನ್ನು ಬಿದ್ದಿದ್ದಾನೆ ಅಂತ ನೋಡಕ್ ಬಂದ್ರೇನಪ್ಪ? ಶಿವ ಬಯಸಿ ಬಯಸಿ ಬಸರಾದ ಮ್ಯಾಗೆ ಕಷ್ಟನೋ ಸುಖನೋ ಎರ್ದೇ ಇರಕ್ಕಾಯ್ತದ ಬುದ್ಧಿ? ಎತ್ತ ಮ್ಯಾಗೆ ಮುದ್ದಾಡ್ದೆ ಇರಕ್ಕಾಯ್ತದ ಬುದ್ಧಿ? ನಾವು ಆಸೆ ಪಟ್ಟು ಕೂಸಲ್ವ ಬುದ್ಧಿ ಅದು? ಆಹಾ, ಶಿವಭಕ್ತನಿಗೆ ತಕ್ಕ ಮಾತಾಡದೆ ಹಳಯ್ಯ. ದಾನ ಮಾಡುವಾಗ ದಯೆ ಇರಬೇಕು, ಧರ್ಮ ಮಾಡುವಾಗ ಧೈರ್ಯ ಇರಬೇಕು, ಕಾಯಕ ಮಾಡುವಾಗ ಶ್ರದ್ಧೆ ಇರಬೇಕು, ಕೊಟ್ಟ ಮಾತು ನಡೆಸಿಕೊಡುವಾಗ ಅಂಜಬಾರದು, ಅಳುಕಬಾರದು. ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡುವ ಕೆಲಸ ಮೈಗತ್ತಲ್ಲ ಮಕ್ಕಳೇ. ಸತ್ಯವಂತರ ಬಾಯ್ಲಿ ಸತ್ಯನೇ ಬರ್ತದೆ ಬುದ್ಧಿ. ನೀವು ಹೇಳೋದೆಲ್ಲ ಸತ್ಯನೇ. ಆದ್ರೆ ಕೊಟ್ಟು ಮಾತಿಗೆ ತಪ್ಪಿ ನುಡಿಯೋದು ಹುಟ್ಟಿಗೆ ಮಾಡೋ ಅವಮಾನ. ನಿಷ್ಠೆಯಿಂದ ಬದುಕೋದು ಸಾವುಗ್ ಮಾಡೋ ಸನ್ಮಾನ ಅಲ್ವರ ಬುದ್ಧಿ? ಆಹಾ, ಮುತ್ತಿನಂತಹ ಮಾತು, ಮುತ್ತಿನಂತಹ ಮಾತು. ಆದ್ರೆ ಬುದ್ಧಿ, ಕಾಸು ಕೇಳಿದ್ರೆ ಗಳಿಸ್ಕೊಡ್ಬೋದು, ದವಸ ಕೇಳಿದ್ರೆ ಬೆಳೆದು ಕೊಡ್ಬೋದು, ಜೀವ ಕೇಳಿದ್ರೆ ಸತ್ತಾದ್ರೂ ಕೊಡ್ಬೋದು. ನರ ಚಮ್ಮಾಳಿಗೆ ಕೇಳಿದ್ರೆ ಕೊಡೋದು ಹೆಂಗೆ ಬುದ್ಧಿ? ನರ ಮನ್ಸನ್ನ ಕೊಲ್ಲೋದುಂಟ, ಚರ್ಮ ಸುಲಿಯೋದುಂಟ, ಚಮ್ಮಾಳಿಗೆ ಮಾಡೋದುಂಟ. ಆಗ್ಬಾರ್ದು ಕೇಳಿದ್ರೆ ಕೊಡೋದಾದ್ರೂ ಹೆಂಗೆ ಬುದ್ಧಿ? ಕಂದ ಕಲ್ಯಾಣಮ್ಮ, ಮನೆಗೊಂದು ಬಾಗ್ಲಿರ್ತದೆ, ಬೀಗಕ್ಕೊಂದು ಕೀಲಿ ಇರ್ತದೆ, ಪ್ರಶ್ನೆಗೊಂದು ಉತ್ತರ ಇರ್ತದೆ, ಸಮಸ್ಯೆಗೊಂದು ಪರಿಹಾರ ಇರ್ತದೆ. ಆಗದೆ ಇರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಕಣಮ್ಮ. ನಡೆದ ದಾರಿಯಲ್ಲೇ ನಡೆಯೋದು ಶುನಕ, ತಾನು ನಡೆದದ್ದನ್ನೇ ದಾರಿಯಾಗಿ ಮಾಡೋದು ಆನೆ. ಆನೆಯನ್ನು ಅನುಸರಿಸಿದರೆ ಸಾಧಕನಾಗ್ತಾನೆ, ಬೋಧಕನಾಗ್ತಾನೆ, ಪೂಜ್ಯನಾಗ್ತಾನೆ. ಕಣ್ಣು ಮುಚ್ಚಿ ಕುಳಿತವನಿಗೆ ಇರೋ ದಾರಿನೂ ಕಾಣಲ್ಲ, ಕಣ್ತೆರೆದು ನೋಡಿದರೆ ನೂರಾರು ದಾರಿಗಳು. ನೀವು ಒಳಗಣ್ಣು ತೆರೆದು ನೋಡಬೇಕು ಮಗಳೇ. ನೀವು ಕೊಟ್ಟ ಮಾತು ಪೂರೈಸೋವರೆಗೂ ನಾನು ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ, ನೆನಪಿಸ್ತಾನೇ ಇರ್ತೀನಿ. ನೀವು ಚಮ್ಮಾಳಿಗೆ ಮಾಡಿಕೊಡುವವರೆಗೂ ನಾನು ನಿಮ್ಮ ಪಾಲಿನ ನಕ್ಷತ್ರಿಕ. ನಾನು ನಕ್ಷತ್ರಿಕ, ನಕ್ಷತ್ರಿಕ. ಆಹಾ, ಈ ಅರಳಯ್ಯ ಸರಿಯಾಗಿ ತಗಲ ಕಟ್ಟಕಲ್ಲ. ಅದ್ಯಾವ ಚಮ್ಮಾಳಿಗೆ ಮಾಡ್ತಾನೆ, ಯಾರು ಚರ್ಮ ಸುಲಿತಾನೆ ಅಂತ ನೋಡೇ ಬಿಡೋಣ.